ಹ್ಯಾಪಿ ಯುಗಾದಿ. ಮಾವಿನ ತೋರಣ ಕಟ್ಟಿ ಬೇವಿನ ಸೊಪ್ಪು ಬಿಟ್ರೆ ಆ ಕಳೆನೇ ಬೇರೆ ಅಲ್ವಾ. ಸೊ ಈ ಒಂದು ರಂಗೋಲಿಗಳನ್ನ ನಾನು ಮತ್ತೆ ಲಿಖಿತ ಮುಂಚೆ ನಮ್ಮಪ್ಪ ಎಳ್ಕೊಂಡು ಈ ತರ ತಡ್ತಾ ಇದ್ರು. ಲೈಕ್ ನನಗೆ ಇನ್ನೂ ಮೋಟಿವೇಶನ್ ಕೊಡುತ್ತೆ. ಹಾಗೆ ಪಾಪುಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಅರ್ಲೆನೆ ಇಟ್ಬಿಡೋಣ ಅಂತ ಬಂದಿದ್ದು. ನಮ್ಮ ಮತ್ತೆ ಅವ್ರಿಗೂ ಕೂಡ ಎಣ್ಣೆ ಇಟ್ಟು ನಾವಿಬ್ರದೂನು ಹಾಗೆ ಒಂದು ಕ್ಲಿಪ್ ತಗೊಂಡು ಕಂಜೂಸ್ ಪಾರ್ಟಿಗಳು. ಸೊ ಅದಕ್ಕೋಸ್ಕರ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ರೆ ಯುಗಾದಿ ಆದ್ಮೇಲೆ ಒಬ್ಬಟ್ಟಿಲ್ಲ ಅಂದ್ರೆ ಹೇಗೆ ಹೇಳಿ. ಸೊ ಎಲ್ಲರಿಗೂ ನಮಸ್ಕಾರ ಗೈಸ್. ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಬೇವು ಬೆಲ್ಲ ಥರ ನಿಮ್ಮ ಜೀವನದಲ್ಲಿ ಏನೇ ಸಿಹಿ ಘಟನೆಗಳಿದ್ರು, ಕಹಿ ಘಟನೆಗಳಿದ್ರು, ಹಾಗೆ ಸಂತೋಷದ ಘಟನೆಗಳಿದ್ರು ಎಲ್ಲ ಸಮನಾಗಿರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ರಂಗೋಲಿ ನೋಡಿ ತುಂಬ ಚೆನ್ನಾಗಿ ಬಂದಿದೆಯಲ್ವಾ ಇವತ್ತು. ಸೊ ಈ ಒಂದು ರಂಗೋಲಿಗಳನ್ನ ನಾನು ಮತ್ತು ಲಿಖಿತ ಇಬ್ಬರು ಸೇರಿ ಹಾಕಿದ್ದು ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ. ಸೊ ಹಾಗೆ ನಿಮಗೆ ಈ ಒಂದು ರಂಗೋಲಿಗಳು ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಗೈಸ್. ಸೊ ನೀವು ಹಾಕೋ ಒಂದು ಲೈಕ್ ನನಗಿನ್ನೂ ಮೋಟಿವೇಶನ್ ಕೊಡುತ್ತೆ. ಹಾಗೆ ಕಮೆಂಟ್ ಹಾಕೋದನ್ನು ಮಿಸ್ ಮಾಡಬೇಡಿ. ಸೊ ಕಮೆಂಟ್ ಹಾಕೋದ್ರಿಂದ ನನಗೂ ಕೂಡ ಗೊತ್ತಾಗುತ್ತಲ್ವ ಹೇಗಿತ್ತು ಅಂತ ಹೇಳಿ. ಸೊ ನಮ್ಮ ಅತ್ತೆಯವರು ಒಳಗಡೆ ಅಡುಗೆನ ಮಾಡ್ತಾಯಿದ್ರು. ನಾನಿಲ್ಲಿ ಪಾಪುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹರಳೆಣ್ಣೆ ಇಟ್ಬಿಡೋಣ ಅಂತ ಬಂದಿದ್ದೀನಿ. ಹರಳೆಣ್ಣೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿ ಈ ರೀತಿ ಮಸಾಜ್ ಎಲ್ಲ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ಹರಳೆಣ್ಣೆನ ತಲೆಗಿಡೋದ್ರಿಂದ ಈ ಒಂದು ಬೇಸಿಗೆ ಕಾಲದಲ್ಲಿ ತಂಪು ಹರಳೆಣ್ಣೆ. ಸೊ ಅದಕ್ಕೋಸ್ಕರ ಮೇ ಬಿ ಆಗಿನ ಕಾಲದಲ್ಲಿ ದೊಡ್ಡವರು ಈ ಒಂದು ಶಾಸ್ತ್ರನ ಬೇಸಿಗೆ ಟೈಮಲ್ಲಿ ಯಾಕೆ ತಂದಿದ್ದಾರೆ ಅಂದರೆ ಬಾಡಿ ತಂಪು ಮಾಡ್ಕೊಳ್ಳೋದಕ್ಕೆ ಅಂತ ಅನಿಸುತ್ತೆ. ನಮ್ಮ ಪಾಪದು ಫೈನಲಿ ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಯ್ತು. ನೋಡಿ ಹೇಗಿದ್ದಾನೆ, ಕಾಣಿಸ್ತಾ ಇದೆಯಲ್ಲ ಕ್ಲೀನಾಗಿ ಹೆಂಗಿದ್ದಾರೆ ಅಂತ. ಫಸ್ಟ್ ಇವಾಗ ಒಂದು ಹತ್ರ ಕೂರಿಸ್ಬೇಕು. ಉಯ್ಯಲ್ಲಿ ಕುತ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಎತ್ಕೊಂಡೋಗಿ ಉಯ್ಯಲ್ಲಿ ಕೂರಿಸ್ಬಿಟ್ರೆ ಆಮೇಲೆ ಒಂದು ಸ್ವಲ್ಪ ಒಂದು 1 hour ಆದಮೇಲೆ ಸ್ನಾನ ಮಾಡಿಸ್ಬೇಕು. ನೆಕ್ಸ್ಟ್ ಅವ್ರ ಡ್ಯಾಡಿಗೆ ಹಚ್ಬೇಕು. ಡ್ಯಾಡಿಗೆ ನನಗೆ ಅವ್ರ ಡ್ಯಾಡಿ ಹಚ್ತಾರೆ. ಹಬ್ಬದ ಸಿಕ್ಕಿದ್ರೆ ಚಾನ್ಸ್ ಅಂದ್ರೆ ಚೆನ್ನಾಗಿ ಅದೇ ಹೇಳ್ತಾ ಬಿಡ್ಬೇಕು ಅಂತ. ಅಣ್ಣ ಅಂತದೇನು ಮಾಡಲ್ಲ ಅಷ್ಟು ಕೋಪ ಬರಕ್ಕ. ನಾನು ಹೇಳಿದ ಅರ್ಥ ಮಾಡ್ಕೋ. ಬೇಡ, ನಾನು ಹಚ್ಚಲ್ಲ. ಚಿಕ್ಕ ವಯಸ್ಸೇ ಅಷ್ಟೇ. ನಾನು ಲಾಸ್ಟ್ ಅವನು ದೊಡ್ಡವನಾಗ್ಲಿ, ಅವನು ಅದೇ ಹಚ್ಕೊಂತಾನೆ. ಅವನು ಹಚ್ಕೊಳ್ಳಲ್ಲ. ಗೋವಾದಲ್ಲಿ ಮಾಡಿಸ್ಕೊಂಡು ಥೈಲ್ಯಾಂಡಲ್ಲಿ ಸೈಡ್ ಬರಪ್ಪಿ ಎಲ್ಲ ಫುಲ್ ಗ್ಯಾಂಗ್ ಐತೆ. ಎಲ್ಲ ಮಕ್ಕ ನೋಡಿಸ್ಬಿಡ್ಲ. ಇವಾಗ ನಾನು ಎಣ್ಣೆ ಇಟ್ಕೊಳ್ತಾ ಇದ್ದೀನಿ. ನಮ್ಮ ಪಾಪುಗೆ ಮತ್ತು ನನ್ನ ಹಸ್ಬೆಂಡ್ಗೂ ಇಟ್ಟಿದ್ದಾಯಿತು. ಇಡೀ ಅಂದೆ ಅವರೆಲ್ಲ ಅಂದರು ಸರಿ ಆಯಿತು ಬಿಡು ನಾನೇ ಇಟ್ಕೊಳ್ತೀನಿ ಅಂತ ಅಂದ್ಕೊಂಡೆ. ಮದುವೆಗೂ ಮುಂಚೆ ನಮ್ಮಪ್ಪ ಎಳ್ಕೊಂಡು ಈ ಥರ ತಡ್ತಾ ಇದ್ರು. ಬಟ್ ಇವಾಗ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ. ಆವಾಗ ಇರ್ತಾಯಿದ್ರು. ಇವಾಗ ಇದಕ್ಕೆ ಅಪ್ಪ ಇಲ್ವಲ್ಲ ಇಲ್ಲಿ. ಸೊ ಅದಕ್ಕೋಸ್ಕರ ನಾನು ಕೈಗೆ ಮತ್ತು ತಲೆಗೆ ಇಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಏನಿಲ್ಲ, ಕೈಗಳಿಗೆ ಫುಲ್ಲು ಇಟ್ಕೊಳ್ತೀನಿ. ಈ ಒಂದು ಆಯಿಲ್ ಮಸಾಜ್ ಯಾಕೆ ಮಾಡ್ಕೊಳ್ತಾರೆ ಅಂತ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಲಿ ಅಂತ ಹೇಳೋ ಒಂದು ರೀಸನ್ಗೋಸ್ಕರ ಆಯಿಲ್ ಮಸಾಜ್ನ ಮಾಡ್ಕೊಳ್ಳೋದು. ಸೊ ಇವಾಗ ನನಗೆ ಆಯಿಲ್ ಮಸಾಜ್ ಮಾಡೋದಕ್ಕೆ ಯಾರು ಇಲ್ಲದ ಕಾರಣ ಫುಲ್ಲು ನಾನೇ ಆಯಿಲ್ ಮಸಾಜ್ ಮಾಡ್ಕೊಳ್ತೀನಿ ಬಾಡಿಗೆ ಗೈಸ್. ಮಾಡ್ಕೊಂಡ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಆಮೇಲೆ ನಮ್ಮ ಅತ್ತೆಯವ್ರು ಬಂದರು. ನಮ್ಮ ಅತ್ತೆಯವ್ರಿಗೂ ಕೂಡ ಎಣ್ಣೆ ಇಟ್ಟು ಸ್ವಲ್ಪ ಹೊತ್ತು ಮಸಾಜ್ ಮಾಡಿದೆ. ಸೊ ಅವ್ರದ್ದು ಕೂದಲು ಆ್ಯಕ್ಚುಲಿ ಲಾಂಗ್ ಇದೆ. ಸೊ ಅವ್ರಿಗೂ ಕೂಡ ಸ್ವಲ್ಪ ಹರಳೆಣ್ಣೆ ಎಲ್ಲ ಇಟ್ಟು ಮಸಾಜ್ ಮಾಡಿ ಆದಮೇಲೆ ನಾನು ಫಸ್ಟೇ ಇಟ್ಕೊಬಿಟ್ಟಿದ್ದೆ. ನಮ್ಮ ಅತ್ತೆಯವರು ಆಮೇಲೆ ಇಲ್ಲ ಅಂತ ಕೇಳಿದ್ರು. ಬೇಡ ಬಿಡಿಯಮ್ಮ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳಿ ಸುಮ್ಮನೆ ಆಗೋದೆ. ಸೊ ಇವಾಗ ಇವರು ಎಣ್ಣೆ ಇಟ್ಕೊಂಡು ಹೋಗಿ ಅಡುಗೆ ಸ್ಟಾರ್ಟ್ ಮಾಡಬೇಕು. ಪಕ್ಕದಲ್ಲಿ ನೋಡಿ ಎಣ್ಣೆ ಎಲ್ಲ ಹಿಂಗೆ ಸೋರಿಸ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಅತ್ತೆಯವ್ರದ್ದು ಕೂದಲು ನೋಡಿ ಎಷ್ಟು ಉದ್ದ ಇದೆ. ಇವ್ರದ್ದು ರಿಂಕಲ್ ಕೂದಲಿಲ್ಲ, ರಿಂಕಲ್ ಹೇಳಿ. ಸೊ ಅದಕ್ಕೆ ಜಾಸ್ತಿ ಉದ್ದ ಕಾಣಿಸುತ್ತೆ. ಬಟ್ ಆದರೆ ಫುಲ್ಲು ಸ್ಟ್ರೈಟಿಂಗ್ ಮಾಡಿದ್ದೀವಿ ಅಂದರೆ ತುಂಬಾ ಉದ್ದ ಕಾಣಿಸುತ್ತೆ. ಆದರೆ ಅಷ್ಟೇ ಹೇರ್ ಫಾಲ್ ಕೂಡ ಆಗುತ್ತೆ. ಬಟ್ ಅಂದರೆ ದಪ್ಪ ಇದೆ. ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಗಿದ್ದಾದಮೇಲೆ ನನ್ನ ಹಸ್ಬೆಂಡ್ ಇಲ್ಲಿ ಮಾವಿನ ತೋರಣ ಕಟ್ತಾಯಿದ್ರು. 2 ಬಾಗಿಲಿಗೆ ತೋರಣ ಕಟ್ಟಿದ್ರು. ಇನ್ನೊಂದು ಗೇಟ್ಗೆ ನಮ್ಮ ಮಾವ ಅವರು ಕಟ್ತಾಯಿದ್ರು. ಸೊ ಈ ವರ್ಷವೂ ಇವರೇ ಕಟ್ಟೋದು ಇತ್ತೀಚೆಗೆ. ಮತ್ತು ಸ್ಟ್ಯಾಪ್ಲರ್ ಪಿನ್ಸಲ್ಲಿ ಹೊಡಿತಾರಲ್ವ ಆ ರೀತಿ ಎಲ್ಲ ಪರಕೆ ಕಡ್ಡಿಯಲ್ಲೇ ಇವರು ಜೂಜುತ್ತಾರೆ ತೋರಣನ. ಬಾಗಿಲಿಗೆ ತೋರಣ ಕಟ್ಟೋದ್ರಿಂದ ಬರೋ ಲುಕ್ ಎಷ್ಟೇ ನಾವು ತೋರಣಗಳು ತೊಗೊಂಡು ಬಂದು ಹಾಕಿದ್ರು ಬರಲ್ಲ ಅಲ್ವಾ. ರಿಯಲ್ ಮಾವಿನೆಲೆ ತೋರಣ ಅದು ನಿಜವಾಗ್ಲೂ ರಿಯಲ್ಲೇ. ಸೊ ಅದಾದಮೇಲೆ ಬಾಗಿಲು ಮುಂದೆ ಸಗಣಿ ಹಾಕಿ ಸಾರಿಸಿದಾಗ ಬರೋ ಲುಕ್ಕು ಕೂಡ ಬೇರೆ ಥರ ಇರುತ್ತೆ. ಈ ಸಲ ನೋಡಿದ್ರಲ್ವ ನಮ್ಮ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದಕ್ಕೆ ರೀಸನ್ನು ನಾವು ಬಾಗಿಲ ಹತ್ರ ಈ ಸಲ ಸಗಣಿಯಿಂದ ಸಾರಿಸಿದ್ದೀನಿ.
ಇವಾಗ ನೋಡಿ ತೋರಣ ಎಲ್ಲ ಕಟ್ಟಿದ್ದಾಯಿತು, ಗೇಟ್ಗೆಲ್ಲ ಕಟ್ಟಿದ್ದಾರೆ. ನಮ್ಮ ಮಾವವ್ರ ಗೇಟ್ ಕಟ್ಟಿದ್ದು. ಸೊ ಅದಾದಮೇಲೆ ಇಲ್ಲಿ ಡೋರ್ಸ್ಗೆಲ್ಲ ಇವ್ರು ಕಟ್ಟಿದ್ದು. ಸೊ ನೋಡಿ ಡೋರ್ಸ್ಗೆಲ್ಲನೂ ಮಾವಿನ ತೋರಣ ಎಲ್ಲ ಕಟ್ಟಿ ಈ ರೀತಿ ರೆಡಿ ಮಾಡಿದ್ದೀವಿ. ಮಾವಿನ ತೋರಣ ಕಟ್ಟಿ ಬೇವಿನ ಸೊಪ್ಪು ಬಿಟ್ಟರೆ ಆ ಕಳೆನೇ ಬೇರೆ ಅಲ್ವಾ. ಹಾಗೆ ಹೊಸ್ಲಿಗೆಲ್ಲ ಹೂವು ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ನೋಡಿ ವೀಲಿಂಗ್ ಅಂದ್ಕೊಂಡು ಇವ್ರ ಕೈಲೆಲ್ಲ ವೀಲಿಂಗ್ಸ್ ಎತ್ಕೊಂಡು ಏನು ಪಾಡು ಬೀಳ್ತಾವನು. ಆಮೇಲೆ ಇಲ್ಲೂ ಕೂಡ ಅಷ್ಟೇ ನೋಡಿ, ಇಲ್ಲೂ ಕೂಡ ಮಾವಿನ ತೋರಣ ಎಲ್ಲ ಕಟ್ಟಿ ಬೇವಿನ ಸೊಪ್ಪೆಲ್ಲ ಹಾಕಿ ಆಗಿದೆ. ಸೊ ಇನ್ನು ಇದು ಪೂಜೆ ಕೆಲಸ ಆಲ್ಮೋಸ್ಟ್ ಮುಗಿತಾ ಬಂತು. ಆಮೇಲೆ ಇಲ್ಲಿ ದೇವ್ರ ಮನೆಯಲ್ಲೂ ಕೂಡ ನಾನು ಫುಲ್ಲು ದೇವ್ರ ಮನೆಯಲ್ಲೆಲ್ಲ ನೆನ್ನೆ ತೊಳೆದಿಟ್ಕೊಂಡಿದ್ದೆ, ಬಟ್ಟೆಗಳೆಲ್ಲ ಇಟ್ಕೊಂಡಿದ್ದೀನಿ. ಹೂವು ಇಟ್ಟು ಪೂಜೆ ಮಾಡಬೇಕು. ಇಲ್ಲಿ ಅಡುಗೆ ಕೆಲಸ ನಮ್ಮ ಅತ್ತೆಯವ್ರು ಮಾಡ್ತಾಯಿದ್ದಾರೆ. ಫುಲ್ಲು ನೋಡಿ ಎಲ್ಲ ರೆಡಿ ಮಾಡಿಟ್ಕೊಳ್ತಾ ಇದ್ದಾರೆ. ರಾತ್ರಿ ಒಬ್ಬಟ್ಟಿಗೆ ರುಬ್ಬಿದ್ದೆ, ಬಟ್ ಆದರೆ ಅದು ಸ್ವೀಟ್ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಮತ್ತೆ ಅದನ್ನು ಆಲ್ಟರ್ ಮಾಡಬೇಕು ಪಾಪ. ಸೊ ಅಲ್ಲಿ ತೊಂಡೆಕಾಯಿ ಪಲ್ಯ ಮತ್ತು ಅದಾದಮೇಲೆ ಆಲೂಗಡ್ಡೆ ಹೆಸ್ರುಕಾಳು ಹಾಕಿ ಪಲ್ಯ, ಅದಕ್ಕೆ ಈರುಳ್ಳಿ ಕಟ್ ಮಾಡಿದ್ದಾರೆ ಸಣ್ಣಕ್ಕೆ, ಇದರಲ್ಲಿ ಪ್ರೆಸ್ ಮಾಡಬೇಕು. ಸೊ ಅದಕ್ಕೆ ಇಟ್ಟಿದ್ದಾರೆ. ಈಗ ಸದ್ಯಕ್ಕೆ ಕೆಲಸಗಳೆಲ್ಲ ಮುಗ್ದಿದೆ ಗೈಸ್. ಇನ್ನು ಸ್ನಾನ ಮಾಡ್ಕೊಬಂದು ಪೂಜೆ ಮಾಡಬೇಕು. ನಮ್ಮ ಅತ್ತೆಯವರು ಅಡುಗೆ ಕೆಲಸ ನೋಡ್ತಾರೆ. ಬೇವಿನ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ. ಆಕಾಶ್ ತೊಗೊಂಡು ಬಂದು ಕೊಟ್ಟ. ಹೂವು ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಮಾವಿನಕಾಯಿ ತರಿಸ್ಬೇಕು, ನೋಡೋಣ ಯಾರಾದರೂ ಹೋದರೆ ತರಿಸ್ತೀನಿ, ಇಲ್ಲಾಂದರೆ ಅಂಗಡಿಯಿಂದಾದರೂ ತೊಗೊಂಡು ಬರಬೇಕು. ಒಂದು ನಮ್ಮ ಮನೆ ಹಿಂದೆನೇ ಇದೆ, ಬಟ್ ಆದರೆ ಅವ್ರು ಕೊಡೋದಿಲ್ಲ ಕಂಜೂಸ್ ಪಾರ್ಟಿಗಳು. ಸೊ ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ನೋಡಿ. ಮಾವಿನ ಎಲೆನೂ ಅಷ್ಟೇ ನಮ್ಮ ಮಾವರು ತಂದಿದ್ರು, ತುಂಬಾ ಚೆನ್ನಾಗಿತ್ತು. ಇದು ಆಕಾಶ್ ಅವ್ರು ತಂದಿದ್ರಲ್ಲಿ ನಮ್ಮ ಅತ್ತೆ ಕಲಶಕ್ಕೆ ಅಂತ ಎತ್ಕೊಂಡಿದ್ದಾರೆ. ತೆಂಗಿನಕಾಯಿ ನೆನ್ನೆ ನೀರಲ್ಲಿ ಹಾಕಿಟ್ಟಿದ್ದೆ, ಪೂಜೆಗೆ ಮತ್ತೆ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ಕಲಶಕ್ಕೆ ಇಡೋದಕ್ಕೋಸ್ಕರ. ನನ್ನ ಮಗನಿಗೆ ಏನು ನೆನಪಾಯಿತು ನೋಡಿ, ಎಲ್ಲ ಚಪ್ಪಲಿಗಳು ಆಚೆ ಹಾಕಿದ್ದಾನೆ. ಎಷ್ಟು ಜೊತೆ ಚಪ್ಪಲಿ ಇದೆ ನೋಡಿ ಅವನದು. ಸೊ ಅದಾದಮೇಲೆ ಪೂಜೆ ಎಲ್ಲ ಮುಗೀತು. ಸೊ ನೋಡಿ ಈ ರೀತಿ ಪೂಜೆಗೆಲ್ಲನೂ ನಾನು ರೆಡಿ ಮಾಡಿಕೊಂಡು ಪೂಜೆ ಮಾಡಿದ್ದಾಯಿತು. ಸೊ ಇನ್ನು ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡಬೇಕಿತ್ತು. ಸೊ ದೀಪ ಎಲ್ಲ ಹಚ್ಚಿದ ಮೇಲೆ ನಾನು ಈ ಒಂದು ಕ್ಲಿಪ್ನ ತಗೊಂಡಿದ್ದು. ಇನ್ನು ಕಾಯಿ ಕೂಡ ಹೊಡೆದಿರಲಿಲ್ಲ. ಇವತ್ತು ಯುಗಾದಿ ಸ್ಪೆಷಲಾಗಿ ನಮ್ಮ ಮನೇಲಿ ಮಾಡಿದ್ದಿದ್ದ ಅಡುಗೆ. ಯುಗಾದಿ ಆದಮೇಲೆ ಒಬ್ಬಟ್ಟಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಒಬ್ಬಟ್ಟು, ಹೆಸರು ಬೇಳೆ, ಹಾಗೆ ಇದು ತೊಂಡೆಕಾಯಿ ಪಲ್ಯ, ಹೆಸರು ಕಾಳಿನ ಪಲ್ಯ, ರಸಮ್, ರೈಸ್, ಹಾಗೆ ಬೋಂಡಗಳು, ಆಮೇಲೆ ಮಜ್ಜಿಗೆ. ಕಂಪ್ಲೀಟ್ ಊಟ ಗೈಸ್. ಎಲ್ಲರೂ ಬನ್ನಿ. ಊಟ ಎಲ್ಲ ಮಾಡಿದ್ದಾದಮೇಲೆ ನಾನು ನನ್ನ ಔಟ್ಫಿಟ್ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ ರೀತಿ ರೆಡಿ ಆಗಿದ್ದೆ. ಗ್ರೀನ್ ಕಲರ್, ರೆಡ್ ಕಲರ್ ಇದೆಲ್ಲನೂ ಹೆಣ್ಮಕ್ಳಿಗೆ ಕರೆಕ್ಟಾಗಿ ಸೂಟ್ ಆಗುವಂತಹ ಕಲರ್ ಅಲ್ವಾ. ಸೊ ನೋಡಿ ನಾನು ಈ ರೀತಿ ರೆಡಿ ಆಗಿದ್ದೆ. ಹಾಗೆ ನಮ್ಮ ಪಾಪು ಕೂಡ ಈ ರೀತಿ ರೆಡಿ ಆಗಿದ್ದರು. ನನ್ನ ಹಸ್ಬೆಂಡ್ದು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವರು ಸ್ವಲ್ಪ ಬ್ಯುಸಿ ಇದ್ದರು. ಸೊ ಅದಕ್ಕೋಸ್ಕರ ನಾವಿಬ್ಬರದೂ ಹಾಗೆ ಒಂದು ಕ್ಲಿಪ್ ತಗೊಂಡ್ವಿ. ಆಮೇಲೆ ಸಂಜೆ ನಾನು, ನನ್ನ ಹಸ್ಬೆಂಡು, ಆಕಾಶ್ ಮತ್ತು ಯಶು ಎಲ್ಲನೂ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇದಿರೋದು ಕಲ್ಲಳ್ಳಿಯಲ್ಲಿ. ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಪ್ರತಿಯೊಂದು ಹಬ್ಬಕ್ಕೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಲಂಕಾರ. ನನಗೆ ಅದಕ್ಕೆ ಇಲ್ಲಿಗೆ ಬರೋಕ್ಕೆ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಚೌಡೇಶ್ವರಿ ತಾಯಿ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಆ ದೇವಿ ನೀವು ಅಂದ್ಕೊಂಡಿದ್ದೆಲ್ಲ ಪೂರೈಸಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ಮಂಗಳಾರತಿ ಎಲ್ಲ ತಗೊಂಡಿದ್ದಾದಮೇಲೆ ಹಾಗೆ ಪ್ರಸಾದ ಕೊಡ್ತಾಯಿದ್ರು, ಟೊಮೊಟೊ ಬಾತ್. ಸೊ ಅದನ್ನು ಕೂಡ ತಗೊಂಡು ತಿನ್ಕೊಂಡು ಆಮೇಲೆ ಮನೆ ಕಡೆ ಹೊರಟ್ವಿ. ಸೊ ಮನೆಗೆ ಹೋದ್ಮೇಲೆ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನಮ್ಮ ಪಾಪ ಹೋದ್ರೆ ಸ್ವಲ್ಪ ಹೊತ್ತು ಹರಟೆ ಹೊಡಿತಾ ಇದ್ವಿ. ಅವನು ಎಷ್ಟು ತರಲೆ ಆಗಿದ್ದಾನೆ ಅಂದರೆ ಇತ್ತೀಚೆಗೆ, ಬನ್ನಿ ತೋರಿಸ್ತೀನಿ ಎಷ್ಟು ತರಲೆ ಆಗಿದ್ದಾನೆ ಅಂತ ಹೇಳಿ. ಸೊ ನಾನು ಇನ್ನು ಯಾವುದೇ ರೀತಿ ವಾಯ್ಸ್ ರೆಕಾರ್ಡ್ ಕೊಡೋದಿಲ್ಲ. ಸೊ ಅದು ಏನಿದೆಯೋ ಅದನ್ನು ಹಾಗೆ ತೋರಿಸ್ತೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್. ಏಯ್ ಆ ಥರ ಮಾಡಬಾರ್ದು ಅಂತ ಹೇಳಿಲ್ವಾ ನಾನು?